Those are all from the inspiration of our old age. ನಮ್ಮ ಹಿರಿಯರ ಒಂದು ಟ್ರೆಡಿಷನಿಂದ. Today I'm here to show all my beauty queens over here. Those are Matsya Kanyas. Another name is Saugandhika. Of course, ಇಲ್ಲಿರೋದೆಲ್ಲ ವಾಟರ್ ಬಾಡಿಗಳು, ಐ ಮೀನ್ ವಾಟರಿ ವರ್ಲ್ಡ್, ನೀರಿನ ಪ್ರಪಂಚ ಇಲ್ಲಿ. ಬೇಸಿಕಲಿ ನಾನು ಐ ಆಮ್ ಫ್ರಮ್ ಬ್ಯಾಂಗ್ಳೂರಿಂದಾನೆ, ಆವಲಹಳ್ಳಿನಲ್ಲಿ ಇರೋದು. BSc ತೊಗೊಂಡಿದ್ದು CBZ ಕೆಮಿಸ್ಟ್ರಿ, ಝುವಾಲಜಿ ಆ್ಯಂಡ್ ಬಾಟ್ನಿ. ಪಾಸ್ಔಟ್ ಆದಮೇಲೆ ನೆಕ್ಸ್ಟ್ ಆಯುರ್ವೇದಿಕ್ಗೆ ಸೇರ್ಕೋಬೇಕು ಅಂತ ಹೇಳಿ, ಅದು ಕಾಂಪಿಟೇಟಿವ್ ಎಕ್ಸಾಮ್ ಕೊಡಬೇಕು ಅಂತ ಹೇಳಿ ಅದೆಲ್ಲ ಮಾಡ್ಕೊಂಡ್ವಿ. ಅದ್ರ ಮಧ್ಯೆ 1 ಮಂತ್ ಗ್ಯಾಪ್ ಬಂತು. ಸೊ ಆ ಟೈಮಲ್ಲಿ ನಾನು ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ ಮಿ ಡೂ ಸಮ್ ಹಾಬಿ ಕ್ಲಾಸ್ ಅಂತ ಹೇಳಿ ಆರ್ಟ್ ಕಾಲೇಜಿಗೆ, ಆರ್ಟ್ಸ್ ಹಾಬಿ ಕ್ಲಾಸಿಗೆ ಸೇರಿಕೊಂಡೆ. ಅಲ್ಲಿ ಸೇರಿಕೊಂಡಾಗ ಪ್ರಕಾಶ್ ಅಂತ ನನ್ನ ಟೀಚರು, ಪ್ರಕಾಶ್ ಸರ್, ಅವ್ರು ನನಗೆ ನೀನು ಏನು ಮಾಡಿದ್ದಿ ಅಂತ ಕೇಳಿದಾಗ, ಈ ಥರ ಹೇಳಿದಾಗ, ನೀನು ರೆಕಾರ್ಡ್ ವರ್ಕ್ಸ್ ತೊಗೊಂಡ್ಮಾ ಅಂತ ಹೇಳಿದ್ರು. ರೆಕಾರ್ಡ್ ವರ್ಕ್ಸ್ ತೊಗೊಂಡು ಹೋಗಿ ಕೊಟ್ಟಾಗ ಅವರು ನಂಗೆ ಒಂದೇ ಮಾತು ಹೇಳಿದ್ದು, ನೀನು ಎಲ್ಲೋ ಏನೋ ಓದೋ ಬದಲು ನೀ ಯಾಕೆ ಇಲ್ಲಿಗೆ ಸೇರ್ಕೋಬಾರ್ದು ಅಂತ. ನಂಗೆ ಅವಾಗೇ ಶಾಕ್ ಆಯಿತು. ಇದಕ್ಕೆ ಆರ್ಟ್ ಅನ್ನೋದಕ್ಕೆ ಸ್ಕೂಲ್ ಕಾಲೇಜಸ್ ಇದೆಯಾ, ಹೇಗಿದು ಅಂತ ಹೇಳಿ ನನಗೆ ಶಾಕ್ ಆಗಿ, ಆಮೇಲೆ ನನಗೆ ಡೀಟೇಲ್ಸ್ ಹೇಳಿದ್ರು. ನನಗೆ ಫಸ್ಟ್ 2 years ಇಸ್ ಲೈಕ್ ಬೇಸಿಕ್ ಫೌಂಡೇಶನ್ ಕೋರ್ಸ್ ಆ್ಯಂಡ್ ದ ನೆಕ್ಸ್ಟ್ 3 years ಇಸ್ ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ಸ್, ದಟ್ ಇಸ್ BVA. ದೆನ್ ನನ್ನ ತಂದೆಗೆ ಹೋಗಿ ಹೇಳಿದಾಗ, ಇದೆಲ್ಲ ಬೇಡ, ಯು ಗೋ ಹೆಡ್ಸ್ ವಿತ್ ದಿಸ್ ಆಯುರ್ವೇದಿಕ್ ಅಂತ ಹೇಳಿದ್ರು. ಬಟ್ ದೆನ್ ನನಗೆ ಯಾಕೋ ಮನಸ್ಸಾಗಲಿಲ್ಲ, ಲೆಟ್ ಮಿ ಗೋ ವಿತ್ ದಿಸ್ ಆರ್ಟ್ ಅಂತ ಹೇಳಿ ನನ್ನ ತಂದೆಗೆ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡಾಗ, ದೆನ್ ಫೈನ್, ಇಟ್ಸ್ ಯುವರ್ ವಿಶ್ ಅಂತ ಹೇಳಿದ್ರು. ಇದನ್ನು ನೋಡಿದ್ರೆ ನಿಮ್ಗೆ ಅನ್ನಿಸ್ಬೋದು, ವಿ ಹ್ಯಾವ್ ಆಬ್ಸ್ಟ್ರಾಕ್ಟ್ ಪೇಂಟಿಂಗ್, ವಿ ಹ್ಯಾವ್ ಟ್ರೆಡಿಷ್ನಲ್ ಪೇಂಟಿಂಗ್ ಟು. ಇದರಲ್ಲಿ ಎಲ್ಲನೂ ಸೇರಿಸಿ ಫೋಕ್ ಸ್ಟೈಲು ಅಂತಲೂ ಒಂದಿದೆ. ನಾನು ಇಲ್ಲಿ ತೊಗೊಂಡಿರೋಂಥ ಆ ಗೆರೆ ಬಂದು ಒರಿಸ್ಸಾ ಸ್ಟೈಲ್, ದಟ್ ಇಸ್ ಪಟ್ಟಚಿತ್ರ. ಆ ಪಟ್ಟಚಿತ್ರನಲ್ಲಿ ಇರೋವಂಥ ಒಂದು ಸ್ಟೈಲ್ ಏನಿದೆ, ಅದನ್ನು ನಾನು ಎಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಸೌತ್ ಇಂಡಿಯಾನಲ್ಲಿ ಎಲ್ಲರೂ ನೋಡಿರ್ಬೋದು, ರಂಗೋಲಿ ಅನ್ನೋದು ಒಂದು ಬ್ಯೂಟಿಫುಲ್ ಪಾಸಿಟಿವ್ ಸ್ಟೈಲ್ ಆಫ್ ಡಿಸೈನಿಂಗ್ ವಾಟ್ ವಿ ಗಿವ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಇನ್ ದ ಈವ್ನಿಂಗ್. ನಾವು ಮನೆ ಕಸ ಎಲ್ಲ ಗುಡಿಸಿ ಒಂದು ರಂಗೋಲಿ ಬಿಟ್ಟರೆ ಅದು ಒಂದು ಪಾಸಿಟಿವ್ ಎನರ್ಜಿ ಮನೆ ಒಳಗೆ ಕರ್ಕೊಂಬರುತ್ತೆ ಅಂತ ಹೇಳ್ತಾರೆ. ಸೊ ಆ ಸ್ಟೈಲ್ಗಳನ್ನು ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಆ ಒಂದೊಂದು ಎಲೆ ಇರ್ಬೋದು, ಒಂದೊಂದು ಬಾರ್ಡ್ರದು ಒಂದೊಂದು ಹೂವು ಇರ್ಬೋದು, ದೋಸ್ ಆರ್ ಆಲ್ ಫ್ರಮ್ ದ ಇನ್ಸ್ಪಿರೇಷನ್ ಆಫ್ ಅವರ್ ಓಲ್ಡ್ ಏಜ್, ನಮ್ಮ ಹಿರಿಯರ ಒಂದು ಟ್ರೆಡಿಷನಿಂದ. ಸೊ today I'm here because of all those tradition, and today you can see all the designs, the borders and everything over here today. BVA ಮಾಡಿದಾಗ ನಮಗೆ ಹಿಸ್ಟ್ರಿನೂ ಇತ್ತು, ಹಿಸ್ಟ್ರಿ, ಕನ್ನಡ, ಇಂಗ್ಲೀಷ್ ಎಲ್ಲ ಇತ್ತು ಲ್ಯಾಂಗ್ವೇಜಸ್. ಬಟ್ ಹಿಸ್ಟ್ರಿನಲ್ಲಿ ಆಬ್ವಿಯಸ್ಲಿ ವಿಲ್ ಬಿ ಹ್ಯಾವಿಂಗ್ ಅಬೌಟ್ ಮೈಥಾಲಜಿ ಟು. ಆ ಮೈಥಾಲಜಿನಲ್ಲಿ ನನಗೆ ಈ ಅವತಾರಸ್ ಆಫ್ ವಿಷ್ಣುಸ್ ಎಲ್ಲ ಬಂದಾವಾಗ ನನಗೆ ಈ ಮತ್ಸ್ಯದು ನಿಜ ಇರ್ಬೋದಾ, ಸುಳ್ಳು ಇರ್ಬೋದಾ ಗೊತ್ತಿಲ್ಲ, ಇದು ನಿಜಾನ, ಈ ಸ್ಟೋರೀಸ್ ಎಲ್ಲ ನಿಜಾನ. ದೆನ್ ಅದನ್ನು ಡೆಪ್ತಾಗಿ ನಾನು ಲೈಬ್ರರೀಸ್ಗೆ ಹೋಗಿ ಬುಕ್ಸ್ನೆಲ್ಲ ಓದ್ತಾ ನನಗೆ ಇದು ನಿಜಾನ ಸುಳ್ಳ ಗೊತ್ತಿಲ್ಲ, ಬಟ್ ಸಮಥಿಂಗ್ ವಿಲ್ ಬಿ ದೇರ್. ಏನೋ ಒಂದು ನೋಡಿರ್ತೀವಿ ಅಂದರೆ ಅದು ಯಾವಾಗೋ ಏನೋ ಒಂದು ಇರುತ್ತೆ ಅನ್ನೋದು ಒಂದು ಕನ್ಫರ್ಮ್ ಆಯಿತು ನನಗೆ. ಸೊ ಐ ಸ್ಟಾರ್ಟೆಡ್ ವಿತ್ ಪ್ಲೇಯಿಂಗ್ ವಿತ್ ಮೈ ಬ್ಯೂಟಿ ಕ್ವೀನ್ಸ್ ಹಿಯರ್, ಆ್ಯಂಡ್ ಟುಡೇ ಐ ಆಮ್ ಹಿಯರ್ ಟು ಶೋ all my beauty queens over here. Those are Matsya Kanyas. Another name is Saugandhika. Saugandhika is nothing but a beautiful flower inside the water which gives you beauty and the perfume, a beautiful perfume. So Saugandhika is here. You can come and enjoy it. ಪಟ್ಟಚಿತ್ರನಲ್ಲಿ ನನಗೆ ತುಂಬ ಬ್ಯೂಟಿಫುಲ್ ಅನಿಸಿದ್ದು ಅವರು ತೊಗೊಂಡಿದ್ದು ಬಾರ್ಡರ್ಸ್. ಎಸ್ಪೆಷಲಿ ಅವ್ರು ಪ್ರತಿಯೊಂದಕ್ಕೂ ಒಂದು ಬಾರ್ಡರ್ ಹಾಕ್ತಿದ್ರು. ಆ ಬಾರ್ಡ್ರ್ನಲ್ಲಿ ಏನೋ ಒಂದು ಹೂವನೋ ಒಂದು ಎಳೆಗಳನ್ನು ಎಳಿತಿದ್ರು. ನಂಗೆ ಅದು ತುಂಬ ಇಷ್ಟ ಆಯಿತು. ಅದು ಇಷ್ಟ ಆಗೋಕ್ಕೂ ಒಂದು ಕಾರಣ ಏನು ಅಂದರೆ, ನಾವು ಯೂಸ್ ಮಾಡುವಂಥ ಬಟ್ಟೆ, ಸೀರೆಗಳು, ಲಂಗ ದಾವಣಿಗಳು, ಇವಾಗ ಹೆಣ್ಮಕ್ಳು ನಾವೇನು ಸೌತ್ ಇಂಡಿಯಾನಲ್ಲಿ ಯೂಸ್ ಮಾಡ್ತೀವಿ, ಅದಕ್ಕೆ ಬಾರ್ಡರ್ ಇರುತ್ತೆ. ನಾವೊಂದು ಲಂಗ ಹಾಕಿದ್ರೆ ಅದಕ್ಕೊಂದು ಬಾರ್ಡರ್ ಇರುತ್ತೆ. ಆ ಬಾರ್ಡ್ರಲ್ಲಿ ಒಂದು ಚಿತ್ರಕಲೆ ಇರುತ್ತೆ. ಆ ಬಾರ್ಡ್ರಲ್ಲಿ ನಾನು ತುಂಬ ನೋಡಿರೋದು ಚಕ್ರಗಳು. ಆ ಚಕ್ರಗಳ ಮಧ್ಯೆ ಒಂದು ಹೂವುಗಳನ್ನು ನೋಡಿದ್ದೀನಿ ನಾನು, ಅದೆಲ್ಲ ನೋಡಿದ್ದೀನಿ. ದೋಸ್ ಆರ್ ಆಲ್ ದ ಪಾಸಿಟಿವ್ ಥಿಂಗ್ಸ್ ಟು ಮೀ. ಈವನ್ 2015 ನಾನು ಕಾಲೇಜ್ ಹೋಗಿ ಬಂದು ಮಾಡ್ತಿದ್ದಿದ್ದು. ನಾನು ಆವಾಗಲೂ ಕೂಡ ಪ್ರತಿ ಸೋಮವಾರ, ಇಟ್ ಇಸ್ ಈಶ್ವರ, ಐ ಲೈಕ್ ಲಾರ್ಡ್ ಶಿವ, ಪ್ರತಿ ಸೋಮವಾರ ನಾನು ಕಾಲೇಜ್ಗೆ ಲಂಗಾದಾವಣಿ ಹಾಕೊಂಡು ಹೋಗ್ತಿದ್ದೆ. ಐ ಯೂಸ್ ಟು ಎಂಜಾಯ್ ದ ಡ್ರೆಸ್ಸಿಂಗ್ ಸೊ ಬ್ಯೂಟಿಫುಲಿ. ಅದರಲ್ಲೂ ನಾನು ಕಲರ್ ಸ್ಕೀಮ್ಸ್ ನೋಡ್ತಾ ಇದ್ದೆ ಆ ಬಟ್ಟೆ ಕೊಂಡ್ಕೊಳ್ಳೋವಾಗ ಕೂಡ. ದೋಸ್ ಆರ್ ಆಲ್ ಗಿವ್ ಮಿ ಅನ್ ಇಂಪ್ರೆಷನ್, ಲೈಕ್ ಪಾಸಿಟಿವ್ ಎನರ್ಜಿ ಟು ಆಲ್ ದೀಸ್ ಡಿಸೈನಿಂಗ್ಸ್ ವಾಟ್ ಐ ಡಿಡ್, ದ ಬಾರ್ಡರ್ಸ್. ದಟ್ ಇಸ್ ಅ ಪಾಸಿಟಿವ್ ಥಿಂಗ್ ಟು ಮೀ. ಸೊ ದಿಸ್ ಟೈಟಲ್, ಇಲ್ಲಿ ನಾವು ಕೊಟ್ಟಿರೋ ಟೈಟಲ್ ಬಂದು ಸೌಗಂಧಿಕ. ಸೌಗಂಧಿಕ ಅಂದರೆ ಹೆಸರಲ್ಲೇ ಇದೆ, ಗಂಧಿಕ, ಗಂಧ. ಸೊ ಸೌಗಂಧಿಕ ಅನ್ನೋದು ಒಂದು ನೀರಿನ ಒಂದು ಹೂವು, ನೀರಿನಲ್ಲಿ ಬೆಳೆಯುವಂಥ ಒಂದು ಹೂವು. ಆ ಸೌಗಂಧಿಕ ಅಂದರೆ ನೀರಿನಲ್ಲಿ ಬೆಳೆಯುವಂಥ ಒಂದು ಹೂವು, ಆ ಗಂಧ ಇರುತ್ತೆ.
ಅದು ಕೂಡ ಅಟ್ರಾಕ್ಟ್ ಮಾಡುತ್ತೆ. ಗಂಧ ನಮಗೆ ಮರದಲ್ಲಿ ಸಿಗುತ್ತೆ, ಗಂಧ ಅರಿತೀವಿ, ನಾವು ಇಟ್ಕೋತೀವಿ, ಗಮ್ ಅನ್ನತ್ತೆ ಅಂತ ಹೇಳ್ತೀವಿ. ಆದರೆ ನೀರಲ್ಲಿ ಕೂಡ ಆ ಅಂಶ ಇದೆ. ಸೊ ಇವಾಗ ನಾನು ಮತ್ಸ್ಯಾವತಾರ, ಮತ್ಸ್ಯಗಂಧ ಅಂತ ಹೇಳಿಬಿಟ್ರೆ ಅದು ಮತ್ಸ್ಯ ಅಂತ ಗೊತ್ತಾಗ್ಬಿಡುತ್ತೆ, ಅಥವಾ ಮತ್ಸ್ಯ ಅಂತ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಆದರೆ ಆ ಸೌಗಂಧಿಕ ಅಂದರೆ ಏನು, ಆ ಸೌಗಂಧ ಅಂದರೆ ಏನು ಅಂತ ನಾವು ಬಂದು ನೋಡ್ತೀವಲ್ಲ, ಆವಾಗ ನಮಗೆ ಸಿಗೋ ಅಂಥ ಒಂದು ಆಶ್ಚರ್ಯದ ಒಂದು ಎಳೆಗಳನ್ನು ನೋಡಬೇಕು ನೀವೆಲ್ಲರೂ ಅಂತ ಹೇಳಿ ನಾನು ಅದಕ್ಕೆ ಸೌಗಂಧಿಕ ಅಂತ ಹೆಸರಿಟ್ಟಿದ್ದು. ಅಫ್ಕೋರ್ಸ್ ಇದು ಇಲ್ಲಿರೋದೆಲ್ಲ ವಾಟರ್ ಬಾಡಿಗಳು, ಐ ಮೀನ್ ವಾಟರಿ ವರ್ಲ್ಡ್, ನೀರಿನ ಪ್ರಪಂಚ. ಇಲ್ಲಿ ನೀವು ಬಂದರೆ ನೀವು ನೋಡಿದರೆ, ಸೊ ಇಲ್ಲಿ ಸೌಗಂಧಿಕ, ಅಫ್ಕೋರ್ಸ್ ಲೋಟಸ್ ಕೂಡ ಒಂದು ಲಕ್ಷ್ಮಿ, ಅವಳು ನೀರಿನಲ್ಲೇ ಬೆಳೆಯೋದು, ಆದರೆ ನೀರಿನ ಒಳಗಡೆಯಿಂದನೂ ಅವಳು ಬೆಳೀತಾಳೆ. ಆ ಒಂದು ಸೌಗಂಧ ಇದೆ ಅನ್ನೋದಕ್ಕೆ ನಾನು ಇದಕ್ಕೆ ಸೌಗಂಧಿಕ ಅಂತಲೇ ನಾನು ಇದಕ್ಕೆ ಹೆಸರಿಟ್ಟೆ. ಇದಕ್ಕೆ ನಮ್ಮ ಶಾಲೆಯ ಗುರುಗಳಿಗೆ ನಮಸ್ತೆ ಮಾಡ್ತೀನಿ. ಅವರು ನನಗೆ ಕೆಲವೊಮ್ಮೆ ನಾನು ಕೇಳಿದಾಗ ಇದನ್ನು ಹೇಳಿದ್ರು ನನಗೆ, ಸೌಗಂಧಿಕ ಅನ್ನೋದಿದೆ, ಮತ್ಸ್ಯ ಸೌಗಂಧಿಕ. ಅಫ್ಕೋರ್ಸ್ ಮತ್ಸ್ಯ ಇಸ್ ಆಲ್ಸೋ ಬ್ಯೂಟಿಫುಲ್, ಆ ಮತ್ಸ್ಯನಲ್ಲೂ ಒಂದು ಗಮಲ ಇರುತ್ತೆ, ಅದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಆದರೆ ಸೌಗಂಧಿಕ ಮಾತ್ರ ಇಟ್ಟರೆ ಆ ಸೌಗಂಧ ಅಂದರೆ ಏನು, ಅದೇನು ಅಂತ ಬಂದು ನೋಡೋಕ್ಕೂ ಒಂದು ಕುತೂಹಲ ಇರುತ್ತೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ನಾನು ಇದಕ್ಕೆ ಸೌಗಂಧಿಕ ಅನ್ನೋ ಒಂದು ಟೈಟಲ್ ಕೊಟ್ಟಿದ್ದೀನಿ. ಇದರಲ್ಲಿ ಮೆಟೀರಿಯಲ್ಸ್ ಆನ್ ಕ್ಯಾನ್ವಾಸ್ ನಾನು ಯೂಸ್ ಮಾಡಿರೋದೆಲ್ಲ ಇಂಡಿಯನ್ ಇಂಕ್ಸ್ ಆ್ಯಂಡ್ ಫೋಟೋ ಇಂಕ್ಸ್ ತುಂಬ ಯೂಸ್ ಮಾಡಿರೋದು ನಾನು. ಇಂಡಿಯನ್ ಇಂಕ್ ಆ್ಯಂಡ್ ಫೋಟೋ ಇಂಕ್ ಗಿವ್ಸ್ ಒಪೇಕ್ ಫಾರ್ಮ್ಯಾಟ್. ನಾವು ಅಕ್ರಿಲಿಕ್ ಅಥವಾ ಆಯಿಲ್ ಅದನ್ನೆಲ್ಲ ಯೂಸ್ ಮಾಡಿದ್ರೆ ವಿ ಹ್ಯಾವ್ ಟು ಗೋ ವಿತ್ ಲಾಟ್ ಆಫ್ ಆಯಿಲಿ ಥಿಂಗ್ ಆ್ಯಂಡ್ ವಿ ಹ್ಯಾವ್ ಟು ಗಿವ್ ಅ ಲಾಟ್ ಆಫ್ ವಾಟರ್. ಬಟ್ ಅದ್ರ ಬದಲು ನಾವು ಡೈರೆಕ್ಟಾಗಿ ಇಂಡಿಯನ್ ಇಂಕ್ ತೊಗೊಂಡ್ರೆ ಅಥವಾ ಫೋಟೋ ಇಂಕ್ ತೊಗೊಂಡ್ರೆ ಇಟ್ಸ್ ವೆರಿ ಲೈಟ್. ನಿಮಗೆ ತಿಕ್ ಬೇಕು ಅಂದರೆ ಯು ಕ್ಯಾನ್ ಗೋ ವಿತ್ 2 or 3 strokes. ಬಟ್ ಸಿನ್ಸ್ ಇಟ್ಸ್ ಅ ವೆರಿ ವಾಟರಿ ಥಿಂಗ್, ಯು ಕ್ಯಾನ್ ಜಸ್ಟ್ 1 ಸ್ಟ್ರೋಕಲ್ಲಿ ಯು ಕ್ಯಾನ್ ಬ್ರಷ್ ಇಟ್ ಔಟ್ ಆ್ಯಂಡ್ ಯು ಗಿವ್ ದ ಒಪೇಕ್ ಥಿಂಗ್. ಸೊ ಅದಕ್ಕೆ ನನಗೆ ಅದು ಇಂಡಿಯನ್ ಇಂಕ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಫೋಟೋ ಇಂಕ್ ಗೇವ್ ಮಿ ಅನ್ ಅದರ್ ವ್ಯೂ, ಲೈಕ್ ಅದು ಇನ್ನೂ ಒಪೇಕ್ ಬಂತು ಆ್ಯಂಡ್ ಇಟ್ ಗೇವ್ ಮಿ ಅ ಬ್ಲೂ ಲೈಟ್ ಆ್ಯಂಡ್ ಡಾರ್ಕ್ ಬ್ಲೂ ಕೂಡ ನಮಗೆ ಅದು ಹಾಕಿದ್ರೆ ಅದೊಂದು ಫ್ಲೋ ಹಿಂಗೆ ಕೊಟ್ಟರೆ ಇಟ್ ಯೂಸ್ ಟು ಗಿವ್ ಅ ಬ್ರೈಟ್ ಲುಕ್. ಸೊ ದೋಸ್ ಇಂಪ್ರೆಸ್ಡ್ ಮಿ ಅ ಲಾಟ್. ನಾನು ಒಂದ್ಸಲಿ ಟ್ರೈ ಮಾಡಿದೆ, ಅದು ಹಾಗೆ ಆಯಿತು. ಸೊ ಅದಕ್ಕೆ ನಾನು ಫೋಟೋ ಇಂಕ್ ಆ್ಯಂಡ್ ಇಂಡಿಯನ್ ಇಂಕ್ ಇಸ್ ಒನ್ ಆಫ್ ಮೈ ಫೇವ್ರೆಟ್. ಒಂದ್ಸಲ ನಾನು ಅಬ್ಸ್ಟ್ರಾಕ್ಟಲ್ಲಿ ಮಾಡೋವಾಗ, ಒಂದೊಂದ್ಸಲಿ ಡೆಪ್ತ್ ಕೊಡುವಾಗ ಐ ಡಿಂಟ್ ಯೂಸ್ ಫೋಟೋ ಇಂಕ್ಸ್ ಆರ್ ಇಂಡಿಯನ್ ಇಂಕ್. ಐ ಯೂಸ್ ಟು ಯೂಸ್ ಚಾರ್ಕೋಲ್. ಆ ಚಾರ್ಕೋಲ್ನಲ್ಲಿ ನಂಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಸಣ್ಣದಾಗಿ ಡಾರ್ಕ್ ಲೈಟ್ ಮಾಡಿ ಅದನ್ನು ರಬ್ ಮಾಡಿ ಆ ಥರ ಯೂಸ್ ಮಾಡಿದ್ದೀನಿ. ಸೊ ಐವ್ ಯೂಸ್ಡ್ ಆಲ್ ದ ಮೆಟೀರಿಯಲ್ಸ್ ಹಿಯರ್, ಫೋಟೋ ಇಂಕ್, ಇಂಡಿಯನ್ ಇಂಕ್ ಆ್ಯಂಡ್ ಅಫ್ಕೋರ್ಸ್ ಕಲರ್ ಪೆನ್ಸಿಲ್ಸ್, ಚಾರ್ಕೋಲ್ಸ್, ಇದಿಷ್ಟನ್ನು ಯೂಸ್ ಮಾಡಿದ್ದೀನಿ ನಾನು ಇದರಲ್ಲಿ.